ಏನಿದು ಆಗಲಿಂದ ಗಮ್ಮಂತ ವಾಸ್ತೆ ಬರಾಕತ್ತೈತಿ. ಏನೊಂದು ಲೆಕ್ಕನ ಹರಿವಲ್ತಲ್ಲ. ಏನು ಮಾಡಕತ್ತಾರ ಏನೋ ಇವ್ರು ಬೆಂಡ್ಲಾರ ಒಳಗೆ ಸೇರ್ಕೊಂಡು. ಪರವ ಏ ಈಕಿನ ಈ ಹುಡುಗಿ ಹೆಸರು ಒಂದು ನನ್ನ ಬಾಯಾಗ ಬರೋದೇ ಇಲ್ಲ ತಗ. ಅಂತದ ಹೆಸರು ಐತವ ಈ ಹುಡುಗಿದತ್ತಾಗ. ಏ ಈಕಿನ ಅದೇನದು. ಹಾಂ ಹಾಂ ಏ ಪವಿತ್ರ ಪವಿತ್ರ. ಹಾಂ ಬಂದೆ. ಏನು ಏನ ಏನ್ಲೇದು ಅಡುಗೆ ಮನೆಯಿಂದ ನಮ್ಗೆ ಗಮ್ ಕೊಡಕತ್ತೈತಿ. ಏನು ನಡ್ಸಿರ ಒಳಗೆ ಆಟನ? ಅಯ್ಯ ಅದು ಅಮ್ಮ ಅದು 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 ನಮ್ಮವ್ವ ನಮ್ಮಪ್ಪ ಬರಾಕತ್ತಿದ್ರಲ್ಲ, ಅದಕ್ಕೆ ಅತ್ತೇರಿಗೆ ಹೇಳಿದ್ದೆ ಒಟ್ಟು ಅಡುಗೆ ಮಾಡಲೆ ಅಂತೇಳಿ. ಹ್ಞೂ ಅಂದಿದ್ರು. ಒಂದು ಈಟ್ ಗೋಧಿ ಹುಗ್ಗಿ ಮಾಡೋಣ ನಮ್ಮಪ್ಪಗೆ ಜೀವ ಅಂತೇಳಿ ಗೋಡಂಬಿ ಅವು ಎಲ್ಲ ತುಪ್ಪದಾಗ ಹುರಿದು ಹಾಕಿನಿ. ಯೂ 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 ದೇವ್ರಿ, ಆತಾಳ ಮನೆ ತೆಗೆದ ಇಡ್ತೀನಿ ನೀನು. ಅಲ್ಲೇ ನಿಮ್ಮವ್ವ ನಿಮ್ಮಪ್ಪನು ನಮ್ಮ ಮನೆಯವ್ರು ಇದ್ದಂಗೆ ಅಲ್ಲನು. ಮನ್ಯಾಗ ಏನು ಮಾಡಿರ್ತೀವಿ ರೊಟ್ಟಿ ಪಲ್ಯ ಅದನ್ನ ತಿಂದು ಹೋಗಿದ್ರು. ಅಯ್ಯೋ ಬೀಗ್ರು ಬಿಜ್ರಿಗೆ ಮಾಡ್ದಂಗೆ ಮಾಡಕತ್ತೀವಲ್ಲ. ಯಾರೋ ಹೊರಗಿಂದ ಅತಿಥಿಗಳು ಬರಾಕತ್ತಾರ ಅನ್ನರಂಗೆ. ಮನ್ಯಾನಾರು ಇದ್ದಂಗೆ ತಗೋ ಮನ್ಯಾಗ ಮಾಡಿದ್ದೆ ತಿಂದು ಹೋಗಿದ್ರು. ಏನು ಮತ್ತೇನು ಮಾಡ್ಕೊಂಡು ಕುಂದ್ರಕೋಬೇಡ, ಇದನ್ನು ಮಾಡಿಯಲ್ಲ ಸಾಕು, ಮತ್ತೇನು ಮಾಡಬೇಡ 108. ಅಲ್ಲ ಹಿಂಗೆ ಎತ್ತಬೇಕತ್ತ ಮಾಡ್ಕೊಂತೊಂಡ್ರೆ ಮನೆ ಅಕ್ಕವನು ಸಂಸಾರ ಅಕ್ಕವನು. ಹಾಂ ಏನಾತ್ರಿ ಐತೀರ? ಅಲ್ಲ ನಿನ್ನ ಸೊಸಿಗೆ ಎಷ್ಟು ಲೂಜ್ ಬಿಟ್ಟಿಯ ನೀನು? ಅವ್ರ ಅವ್ವ ಅಪ್ಪ ಬರ್ತಾರಂತೇಳಿ ಏನೋ ಅಡುಗೆ ಮನೆ ಹೋಗ್ಕೊಂಡು ಏನೇನು ಅಡುಗೆ ಮಾಡ್ಕೊತ ಕೂತಾಳಲ್ಲ. ತುಪ್ಪದಾಗ ಹುರಿದಾಕ ಗೋಡಂಬಿ ದ್ರಾಕ್ಷಿ ಏನು ಇವ್ರಪ್ಪನ ಮನೆಯಿಂದ ತಂದಾಳನ? ನಮ್ಮನೆ ಹಾಳು ಖರ್ಚು ಮಾಡಿದ್ರೆ ಅವರು ಮನೆಯನ್ನಾರು ಇದ್ದಂಗೆ ಅದನ್ನ ತಿಂದು ಹೋಗಿದ್ದಿಲ್ಲ ನಮ್ಮ ಮನೆಯಿಂದ ರೊಟ್ಟಿ ಪಲ್ಯನ. ಅವ್ರಿಗೆ ಮತ್ತೆ ಅದನ್ನು ಹೆಚ್ಚಿಗೆ ಮಾಡೋದೇನೈತೆ ಕೆಲಸ ಅದನ್ನೆಲ್ಲ. ಅಲ್ರಿ ಅತ್ಯಾರ ಏನೋ ಭಾಳ ದಿನಕ್ಕೆ ಈಗ ಒಂದು ಏನಿಲ್ಲ ಅಂದ್ರೆ ಒಂದು 8 ತಿಂಗಳಾತು. ಅವ್ರ ಒಟ್ಟೆ ಈ ಕಡೆ ಬಂದಿಲ್ಲ. ಒಂಚೂರು ಏನೋ ಬರಾಕತ್ತಾರ. ನಮ್ಮ ಮಗಳದೊಂದು ಪ್ರೀತಿ ಅದನ್ನು ಮಾಡ್ತೀನಿ ಅಂದ್ರೆ ಆಯ್ತು ಮಾಡ್ಕೋ ಹೋಗತ್ತಾಗಂದು ನಾನು ಸುಮ್ಮನಾದೆ. ಯಾಕಂದ್ರೆ ನಾನು ಅನ್ಭವಿಸಿನಿ ನೋಡ್ರಿ. ನಮ್ಮಪ್ಪ ನಮ್ಮವ್ವ ಬರ್ತೇನೆ ಅಂದಾಗ ಏನಾರ ಮಾಡಕ್ಕೆ ಊಟ್ಲೆ ನೀವು ಬಂದು ಅಡುಗೆ ಮನ್ಯಾಗ ನಿಂತು ಒಟ್ಟು ಹಚ್ಚಿ ಏನು ಮಾಡಕ್ಕೆ ಬಿಡ್ತಿದ್ದಿಲ್ಲ. ನೆಟ್ಟು ಕೂಳೆ ನೀಡಕ್ಕೆ ಬಿಡ್ತಿದ್ದಿಲ್ಲ. ಅದನ್ನ ನೆನಪಲ್ಲ, ಅದಕ್ಕೆ ಬ್ಯಾಡ್ ನನ್ನ ಸೊಸೆಗೆ ಹಂಗೆ ಮಾಡೋದಂತ ಮಾಡ್ಕೊಲ್ಲದ ಅಂದೆ. ನಂದು ಬೇಕಿದ್ದು ಹೇಳಿ ಇಂತಾವು. ಅಯ್ಯೋ 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 ಆತು. ಅದೇನೋ ಗೋಧಿ ಹುಗ್ಗಿ ಮಾಡ್ಯಾಳಲ್ಲ, ಅದನ್ನು ಒಂದು ಡಬಾಸಿನ ಡಬ್ಬಿಗಾರ ಹಾಕೊಂದಿಟ್ಟು ನನ್ನ ಮಗಳಿಗೆ ಕೊಟ್ಟು ಕಳ್ಸಿದ್ರೆ ಅದು ಬಸ್ನಾಗಿಟ್ಟು ತೊಗೊಂತಲ್ಲಿ. ಅದು ಗನಾಜೀವ ಗೋಧಿ ಹುಗ್ಗಿಗೆ ತಿಂತತ್ ಪಾಪ. ಅಲ್ರಿ ಅತ್ತಿಯವ್ರೆ ಮನೇನಕ್ಕೆ ತಗೋರಿ ಆಕಿನ ಏನು ಹೊರಗಿನಕೇನ್ರಿ? ರೊಟ್ಟಿ ಪಲ್ಯನ ಕೊಟ್ಟು ಕಳಿಸ್ತೇನೆ ಬಸ್ಸಿಗೆ. ಮನೇನಕ್ಕಿ ಮಾತಾಡ ಮಾತಿಗೆ ಮಾತು ಎದ್ರ ಉತ್ತರ ಮಾತಾಡು. ಭಾಳ ಕಲ್ತೀನಿ ಹೇಳ್ಬಿಟ್ಟು ಹೋಗ ದುಗ್ಗಾಣಿ ಮೇರೆಕಿನ ಒಯ್ದು ಒಳಗೆ ನಡಿ. ಕೊಟ್ಟು ಕಳ್ಸಿಲ್ಲ ಏನಾದ್ರು ನೀ ಕೊಟ್ಟು ಕಳ್ಸಿ. ಇವತ್ತು ಹೇಳಿದ್ರೆ ಏನು ಕೊಡ್ತೀಯನ? ರೊಟ್ಟಿ ಪಲ್ಯ ಕೊಡ್ತಾಳಂತ. ರೊಟ್ಟಿ ಪಲ್ಯ ಏನು ಅವ್ರ ಮನೆ ಮಾಡೋದಿಲ್ಲನ? ಹೋಗೋಗ. ಎರಡು ಏನು ಉರಿತಾವ? ಅಯ್ಯೋ ಅಡ್ಡ ಉರಿತಾವ ನೋಡಿ ಎರಡು. ಅಯ್ಯೋ 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 ಉರುಣಿಗೆ ಏನು ಕಡಿಮೆ ಐತೆ ಇವ್ರದ್ದು. ಅಪ್ಪಣ ಏನ್ ಬೇ? ಏನಿಲ್ಲಪ್ಪ, ನಿಮ್ಮ ತಂಗಿ ಏನಾರು ಫೋನ್ ಏನು ಮಾಡಿದ್ಲ ಮತ್ತೆ? ನನಗೇನು ಗೊತ್ತು ಬೇ, ಯಾ ಫೋನು ಬಂದಿಲ್ಲ ನನಗೆ. ಕುಳಿ ಕೆರ್ಕೊಳಕ್ಕೆ ಪುರ್ಸತ್ತಿಲ್ಲ, ಅಷ್ಟು ಕೆಲಸ ಅದಾವು. ನಿಂದೊಂದು ಫೋನ್ ಹಚ್ಚಿದ್ಲನು ಏನೋ ಎತ್ತ ಅಂತೇಳಿ. ಈಗ ಇಲ್ಲ ಫೋನ್ ಬಂದಿಲ್ಲ ನನಗೆ. ಆಮೇಲೆ ಇನ್ನೊಂದಿವ ಮೊನ್ನೆ ಏನಿವ ಭಯ ಬರೋಲ್ತಲ್ಲ ಅದು 2 ಲೋಡ್ ತೆಂಗಿನಕಾಯಿ ಕಳಿಸಿದ್ನಲ್ಲ, ಅದ್ರದ್ದು ರೊಕ್ಕ ತಂದು ಏನೋ ನಿನ್ನ ಕೈಯಾಗ ಕೊಟ್ಟಾನಂತವ ಮೀರ್ ಸಾಬಿ. ನಿನ್ನ ಕಡೆನೇ ಕೊಟ್ಟಾನ? ಎಲ್ಲಿಟ್ಟಿ ರೊಕ್ಕನ? ಹೌದಾ? ಆಯ್ತು. ಅದನ್ನ ಕೇಳಕ್ಕಂತ ಬಂದವ ಮತ್ತೆ ಹಂಗ ಒಳಗೆ ಹೊಂಟಿದ್ದೆ. ಲೇ ಪರಿ, ಅದ ಮೊನ್ನೆ ಅವ್ವ ರೊಕ್ಕ ಕೊಟ್ಟಾಳಲ್ಲ ಒಟ್ಟು ತುಂಬ ಅದನ್ನ. ರೊಕ್ಕ ಮನೆ ಕೊಟ್ನಲ್ಲ ತೆಂಗಿನಕಾಯಿ ಮಾರಿದ್ ನೋಡಿದ ಇವ ಬಂದು ಕೊಟ್ಟಗೇನು ರೊಕ್ಕನ ಅಂತೇಳಿ ಕೊಟ್ನಲ್ಲ ನಿನ್ನ ಕೈಯಾಗ. ಯಾವ್ದಂತ ಕೇಳ್ತಿಯಲ್ಲ ನೀ ಅದೊಳಗಂಗವ. ಅದನ್ರಿ ಐತಿರ ಅದು ನನಗೆ ಲಕ್ಷಣ ಆಗ್ಲಿಲ್ಲ, ತಂದು ಕೊಡ್ತೇನೆ ತಡ್ರಿ. ಹಿಂಗೆ ನೋಡ್ಲಾ ಮನಿ ಬಾಳೆದ್ಯ ಅದು ಲಕ್ಷ ಇರೋದಿಲ್ಲ. ಏನ ತಿನ್ನೋದು ಹಂದಿಗತೆ ತಿಂದು ಕುತ್ಕೊಳ್ಳೋದು, ಹಂದಿಗತೆ ತಿನ್ನೋದು ಕುತ್ಕೊಳ್ಳೋದು. ಏನು ಕೆಲಸ ಮಾಡಿ ಕಟ್ಟಿ ಹಾಕ್ತಾವಲ್ಲ ಇವ. ಅಲ್ಲ ನಿನ್ನ ಸೊಸಿನ ಹೊಲಕ್ಕೆ ಕರ್ಕೊಂಡು ಹೋಗ್ಬಾರ್ದಂತ ತೀರ್ಮಾನ ಮಾಡಿ ಏನು? ಹೊಲಕ್ಕೆ ಎಲ್ಲ ಆಳು ಹಚ್ಚಿ ಮಾಡಿಸ್ಬೇಡ, ಖಾಲಿ ಮನ್ಯಾಗ ಕೂತಿರ್ತಾಳ ಪಂಟ್ ಹೊಡ್ಕೊಂತ ಮಾಡಕ್ಕೆ ಹಚ್ಚು. ಅಯ್ಯೋ ಯವಾ ಓಲತ್ತ ಏನ ಕಲ್ತಿದ್ವು ಊಟಟ್ಟು. ಅದು ಅಲ್ಲದೆ ಈಗ ಆಕಿನ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಡ ಅಂತೇಳಿ ಹೇಳ್ಯಾನ. ಅಂದಮೇಲೆ ಯಾಕೆ ಸುಮ್ಮನೆ ಕರ್ಕೊಂಡು ಹೋಗಿ ಅವ್ರಿಗೆ ಮತ್ತೆ ಬೇಜಾರಾಗ್ಬೇಕು. ಹೋಲತ್ತ ನಾವು ದುಡಿದು ಇದಾಗದಟ್ಟಾಗೈತಿ. ಸುಮ್ಮನೆ ಒಂದು ಆಳಿಗೆ ಪಗಾರ ಕೊಡೋ ಸುಖ. ಹೋಲತ್ತ ಏನ್ರಿ ನೀವೇನಾರು ಹೊಳಿಸ್ಕೊಂಡ್ರಿ ಮತ್ತೆ? ಅತ್ತಿಯರ ನಿಮ್ಮ ಕೈಯಾಗ ಏನಾರು ತಂದು ಕೊಟ್ಟೆನೆ? ಅಮ್ಮ ಇವ 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 ಏನು ಇಡಿ ಸುಳ್ಳ ಹೇಳಕತ್ತಿಯಲ್ಲೇ? ನನ್ನ ಕೈ ಯಾವಾಗ ತಂದು ಕೊಟ್ಟಿ ನೀನೆ? ಅಲ್ಲ ಅತ್ತಿಯರ ಇಟ್ಟಿದ್ದು ಮತ್ತೆ ಸಂದಕದಾಗ ಇಲ್ಲ, ಅದಕ್ಕೆ ಕೇಳಿದೆ. ಯಾಕ ಭಾಳ ದಿನ ಆತಲ್ಲ ಬಿದ್ದಿಲ್ಲಲ್ಲ ಅದಕ್ಕನ? ಓದಿಲ್ಲ ಇದ್ರಿಗೆ ಅದಳ ಒಂದು ಜಾಡಿಸ್ ಓದಿಲ್ಲ. ರೊಕ್ಕ ಕೊಟ್ಟನಿ ಇಟ್ಕೊಂಡಾಳ, ಗುಳ್ಳಿ ಈಗಿಲ್ಲ ಅಂತಾಳ. ಏನ್ ತವ್ರ ಮನಿ ಕಡೆ ಸಾಕ್ಸಾಳ ಏನ ಸೊಸಿಗೆ ಸಿತಕ್ಕಿಕೊಂಡು ಇಟ್ಕೊಂಡಾಳ ಅಥವಾ ಯಾರಿಗಾರ ಕೊಟ್ಬಿಟ್ಟಾರ? ವಿಚಾರಿಸು. ಇಲ್ರಿ ಅತ್ತಿಯರ ನಾ ಯಾರಿಗೆ ಕೊಟ್ಟಿಲ್ಲ, ನೀವು ಕೊಟ್ಟಿದ್ದು ನಿಮ್ಮಿದ್ರಿಗೆ ಸಂದಕದಾಗ ಚಾವಿ ಹಾಕೇನಿ. ಅಯ್ಯೋ ದೇವ್ರಿ, ಯಾಕಾರ ನೀವು ನನ್ನ ಕೈಯಾಗ ಕೊಟ್ರೆ ಏನೋ ನಾನು ಕೆಲಸದಾಗ ಎತ್ತಾಗ್ರೆ ಇಟ್ನೆ ಏನೋ ಒಂದು ಲೆಕ್ಕನ ಅರಿವಲ್ತಲ್ಲ. ಅಯ್ಯೋ ದೇವ್ರೆ ಏನು ಮಾಡ್ಲಿಗ? ಅತ್ತಿಯರ ನನಗೆ ಗೊತ್ತಿಲ್ರಿ, ನನಗೆ ಗೊತ್ತಿಲ್ರಿ. ಈಟಪಾಟ ರೊಕ್ಕ ಅಲ್ಲದ ಕಂಡಾಬಟ್ಟಿ ರೊಕ್ಕ. ನನ್ನ ಮಗ ಏನ ನಮ್ಮನಿ ಸತ್ಕೊಂತ ಬಿದ್ಕೊಂತ ಹೊಲ್ದಾಗ ಕೆಲಸ ಮಾಡಿ ಕಾಯಿ ಇಳಿಸಿ ಎಲ್ಲ ಕಳಿಸಿದ್ ಲೋಡಿನ ರೊಕ್ಕದ ಏನಂತ ಮಾಡಿ ನೀನು? ಇಲ್ಲೋಡ ಪಾರ್ವತಿ, ನನ್ನ ತಲೆ ಹಾಪ್ ಆಗಬಾರ್ದು ಆತು.
ಮತ್ತು ನಾನು ಮನುಷ್ಯ ಆಗಿರಂಗಿಲ್ಲ. ಅದು ಇಲ್ಲಡ ಆಳಿನ ಪಗಾರ ಕೊಡ್ಬೇಕು ಅದ್ರಾಗ. ಏನು ನನ್ನ ತಲೆ ಹಾಪ್ ಮಾಡಕ್ಕೋಬೇಡ ಲೇ. ಮತ್ತು ನನ್ನ ಬಾಯಿಗೆ ಹೊಲಸು ಬರ್ತಾವು, ಭಾಳ ಕೆಟ್ಟ ಹೊಲಸು ಬರ್ತಾವು. ಮರ್ಯಾದಿಂದ ಹೋಗು, ರೊಕ್ಕ ತುಂಬ ಪಟ್ನ ಎತ್ತಾಗಿಟ್ಟು ನೋಡಿ ತುಂಬ. ರೀ ನಿಮ್ಮ ಕಾಲರ ಬೀಳನ ಯಪ್ಪ. ಇಲ್ಲ ಯಪ್ಪ, ಇಷ್ಟು ಬೇಸ್ಕೊಳಕ್ ನಂಗೆ ತಲೆ ಕೆಟ್ಟತನ ಯಪ್ಪ. ಅಲ್ಲಿ ಇಲ್ಲ ರೊಕ್ಕ. ಅಯ್ಯೋ ದೇವ್ರೆ, ಹಂಗಾರ ಎಲ್ಲೇ ರೊಕ್ಕ ಸಾಕ್ಸಳ್ಳೈಕಿ. ಛೇ 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 ಛೇ, ಯಾರಿಗೆ ಕೊಟ್ಲು ಏನು? ಇಲ್ರಿ ಅತ್ತೀರ, ಯಾರಿಗೆ ಕೊಡ್ಲಿ ನಾನು ರೊಕ್ಕನ? ಯಾಕೆ ರೊಕ್ಕ ಹೆಚ್ಚಾಗ್ಯಾವನ್ರಿ ನನಗೆ? ರೂಪಾಯಿ ನಿಮ್ಮಂತೆಲ್ಲ ಕೈ ಚಾಚಿಸ್ಗಳು ಬಾಳೆ ನಂದೈತಿ. ನಾ ಯಾರಿಗೆ ಕೊಡಕ್ಕೆ ಹೋಗ್ಲಿ? ನನಗೆ ಯಾರು ಕೊಟ್ರೆ ಸಾಕಾಗೈತತ್ತಾಗ ರೀ. ನಾ ಕರ್ನ ಯಾರಿಗೆ ಕೊಟ್ಟಿಲ್ರಿಪ್ಪ. ಇಲ್ಲೋಡ ಇಂಥ ಮಳ್ಳ ಆಟ ಆಡ್ಬೇಡ ಏನ. ಸುಮ್ಮನೆ ನಾನು ತಲೆ ಹಾಪ್ ಮಾಡಕೋಬೇಡ. ಎಲ್ಲಿಟ್ಟಿ ನೋಡ, ಅವು ಪಾಪ ನನ್ನ ಮಗ ಕಷ್ಟಪಟ್ಟು ದುಡಿದ್ ರೊಕ್ಕದು ಏನ ಹಂಗ ಬರ್ತಾವಂತ ಮಾಡಿ ಏನ ಆರಾಮದ ರೊಕ್ಕ ಹಂಗ ಬರ್ತಾವಂತ ಮಾಡಿ. ನಿನ್ನವನ ಕೊಟ್ಟಿದ್ ರೊಕ್ಕ ಚಂದಾಗಿ ಇಟ್ಕೊಳಕ್ ಬರೋದಿಲ್ಲ ನಿನಗ? ಹೆರದಾವಳ ಮಾವ್ರ ಅಷ್ಟು ರೊಕ್ಕ ಇಲ್ಲ ತೋರಿ. ಎಲ್ಲಿದ್ ಬಂತಿದ್ ರೊಕ್ಕ? ಇಲ್ಲಂತ ಬೋಳಾಕತ್ತಾಳಲ್ಲಕ್ಕಿ ಬೋಸಡಿ. ಅದ ಅತ್ತಿಯರು ಗಡ್ಬಡ್ದಾಗ ಹುಡ್ಕ್ಯಾರಲ್ರಿ, ಅರ್ಬಿ ಮುಚ್ಚಿದ್ ತೆಗ್ಯಾಕ ಹೋಗಿ ರೊಕ್ಕದ ಸಮೇತ ಎಬ್ಸ್ಯಾರ. ಅದು ಸಂದಕದ ಬಾಜು ಬಿದ್ಬಿಟ್ಟತ್ ರೊಕ್ಕ. ಹುಡ್ಕ್ಯಾಡಿ ಅವ್ರು ಹಂಗ ಬಂದ್ಬಿಟ್ಟಾರ. ನಾನು ಈ ಕಸ ಹೊಡ್ಯಾಕ ಹೋದ್ನೆಲ್ಲ ನೋಡಿ ಕಾಣ್ತ ತೊಗೊಂಬಂದೆ. ಹೌದನ? ಇವತ್ತು ಈ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ಇತ್ತಿಕ್ಕಿ ಕತಿ. ಇವತ್ತು ರೊಕ್ಕ ಸಿಕ್ಕಿದ್ದು ಕುಳ್ದಾಳಿಕಿ. ಇವತ್ತು ಹಾಕಿ ತುಳ್ದ ಬಿಡ್ಬೇಕಿನ ಅಂತ ತೀರ್ಮಾನ ಮಾಡಿದ್ದೆ ನಾನು. ಏನ ಮನುಷ್ಯ ಐತೆ ಇಲ್ಲ ತೀರ ಕೊಟ್ಟಿದ್ ರೊಕ್ಕ ಜಪಾತ್ನಾಗ ಇಟ್ಕೊಳಕ್ ಬರೋದಿಲ್ಲ ಅಂದ್ರೆ ಹೆಂಗದ? ಇನ್ನೊಮ್ಮೆ ರೊಕ್ಕ ಪಕ್ಕ ಮುಟ್ಟಿದಂದ್ರೆ ಬೂಟ್ಲೆ ಹೊಡ್ತೀನಿ ನೀನು. ಹಂಗಲ್ಲ ಮತ್ತೆ ನಿನ್ನ ಹೇಳಕತ್ತೀನಿ ಕೇಳ್ಬಿಡು. ಯವ್ವ ದೇವ್ರ, ಅದು ಹೆಂಗೆ ಗಡ್ಬಡ್ದಾಗ ಹುಡ್ಕಿದ್ನೆ ಏನೋ ನನ್ನ ತಗ. ತೊಂಬರ್ವಾ, ಚಲೋ ಮಾಡಿದಿ. ಹುಡ್ಕೊಂಬಂದು ಆಳಿನ ಪಗಾರ ಕೊಡ್ಬೇಕು. ನೋಡ್ದೇನ್ ಬೇ ಎಷ್ಟು ಬೇಜವಾಬ್ದಾರಿ ಅದಾಳ. ಇನ್ನೊಮ್ಮೆ ರೊಕ್ಕ ನೀನ ತೆಗೆದು ಇಟ್ಕೋಬೇ. ಯವ್ವ ಪವಿತ್ರ, ನೀ ಏನಾರ ಚಂದ ಹುಡ್ಕೊಂಬಂದು ಕೊಡ್ಲಿಲ್ಲ ಅಂದ್ರೆ ಯವ್ವ ಈ ಗಂಡಸು ಭಾಳ ಇದೈತೆ ಯವ್ವ. ಇದು ಕೊಂದ ಬಿಡ್ತಿತ್ತ ಏನು ನನ್ನ ಕೂಟ ಯವ್ವ ದೇವ್ರೆ. ನನ್ನ ಜೀವನ ಉಳಿಸಿದಿ ಬಿಡು ನೀ ಹಂಗಾರ. ಅಲ್ಲ ಅದು ಹೆಂಗೆ ಗಡ್ಬಡ್ದಾಗ ಹುಡ್ಕಿದ್ನೆ ಏನೋ ನಾನು. ಯಾರು ಬೇಕು ಸುತ್ತಿ ಏನು ಇಟ್ಟಿದ್ದಿಲ್ಲ, ಸಂದಕದ ಹಂಗೆ ಕುಲ್ಲ ಇಟ್ಟಿದ್ದೆ. ಏನೈತೇನ ಬಿಡು ಹಂಗಾರ. ಒಟ್ಟು ಸಿಕ್ತಲ್ವ ಅಟ ಸಾಕು. ಒಟ್ಟು ಅತ್ತಿಯರ ಆ ರೊಕ್ಕ ಸಿಕ್ಕಿದ್ದಲ್ರಿ, ಅಮ್ಮಾರ ತೆಗೆದಿಟ್ಟಿದ್ರು. ನಾನು ನೋಡಿ ವಾಪಸ್ ತೊಗೊಂಡು ಬಂದಿಟ್ಟಿದ್ದೆ. ಏ ಬೆಂಡ್ಲಿ, ಎದಕ್ಕೆ ಸುಳ್ಳೊಂದು ಸೊಟ್ಟೊಂದು ಹೇಳ್ತಿ? ಹೇಳ್ಬಿಟ್ಟಿ ಏನು ಅತಿ ಸುಸಿ ನಡಕ್ ತಂದು ಹಚ್ಬೇಕಂತ ಮಾಡಿ ಏನ? ನಾನಾ ಕೊಟ್ಟೆನಕಿ ತೆಗೆದಿಟ್ಕೋ ರೊಕ್ಕ ಅಂತೇಳಿ. ಮತ್ತೆ ನಾ ಯಾಕೆ ತಗೊಳ್ಳಿ ಅದನ್ನ ರೊಕ್ಕನ? ಅಮ್ಮ, ನೀವು ಅವತ್ತು ಅತ್ತಿಯರ ಕೈಯಾಗ ತೆಗೆದಿಟ್ಕೊಂಡು ಕೊಟ್ಟ ಮೇಲೆ ವಾಪಸ್ ನೀವು ಆಮೇಲೆ ಮಧ್ಯಾಹ್ನ ಮೇಲೆ ಅತ್ತಿಯರ್ ಮಕ್ಕೊಂಡಾಗ ಸಂದಕದ ತೆಗ್ದಿದ್ದು ನಾನು ನೋಡೇನಿ. ಯಾಕೆ ತೆಗಿತಾರೆ ಇವರು ಅಂತ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಆಮೇಲೆ ಗೊತ್ತಾಯ್ತು ನೀವು ಆ ರೊಕ್ಕ ತೊಗೊಳಕತ್ತೀರಿ ಅಂತೇಳಿ. ನೋಡಿದೆ ರೊಕ್ಕ ತೊಗೊಂಡು ವಾಪಸ್ ಮತ್ತು ಅದನ್ನು ನೀವು ಇದು ನಿಮ್ಮ ಇದ್ರೊಳಗೆ ಸೀರೆಯಾಗ ಸುತ್ತಿ ನಿಮ್ಮ ಕಪಾಟ್ನಾಗ ಇಟ್ಕೊಂಡ್ರಲ್ಲ ಮ್ಯಾಗೊಂದಿ ಮ್ಯಾಗ ನೋಡಿದೆ ನಾನು. ಅದನ್ನ ನೋಡೇ ವಾಪಸ್ ತೊಗೊಂಡು ಮತ್ತು ಸಂದಕದ ಕಡೆ ಇಡ್ಬೇಕಂದೆ. ಮತ್ತು ಯಾವಾಗ ಏನಕೈತೆ ಗೊತ್ತಿಲ್ಲ, ಬ್ಯಾಡ ಅಂತೇಳಿ ನನ್ನ ಕಡೆ ಇಟ್ಕೊಂಡು ಈ ಮಾವಾರ ಕೇಳತ್ಲೆ ತಂದುಕೊಟ್ಟೆ. ಎಲ್ಲ ಸುಳ್ಳ ಮನಿ ಹೊಡಿಬೇಕಂತ ಮಾಡಿ ಹೆಂಗ್ ನೀನ? ಓಹೋ, ನನಗೆ ಈಗ ಗೊತ್ತಾತ. ನಿಮ್ಮ ಅವ್ವ ನಿಮ್ಮ ಅಪ್ಪ ಬರ್ತಾರ ಅಂದೆಲ್ಲ, ಅವರ ಹೇಳ್ಕೊಟ್ಟಿರ್ಬೇಕು ಈ ದುರ್ಬುದ್ಧಿ. ನಾವು ಬರ್ತೇವಿ, ಹೆಂಗಿದ್ರು ಒಂದು ಜಗಳ ಹಚ್ಚ ಪಂಚಾಯತ್ ಮಾಡಿ ಈಗ ಬ್ಯಾರೆ ಮಾಡಿಬಿಡ್ತೇವೆ ಅಂತೇಳಿ. ಅದಕ್ಕಿಂತ ನಾಟಕ ಮಾಡಕತ್ತಿ ಎಣ್ಣಿ ಹಡಿಬಿಟ್ಟಿ. ಅತ್ತೇರ ಸ್ವಲ್ಪ ಸುಮ್ಮನಿರಿ. ಆಕ್ಯಾಕೆ ನಾಟಕ ಮಾಡ್ತಾಳ, ಆಕ್ಯಾಕೆ ಬ್ಯಾರೆ ಮಾಡ್ತಾಳ ಏನ? ನಿಮ್ಮ ಆಟ ನನಗೇನು ಗೊತ್ತಿಲ್ಲ ಅಂತ ಮಾಡಿರನ? ಈಗ ಗೊತ್ತಾತ ನನಗೆ. ಎಂದೂ ರೊಕ್ಕ ತೆಗೆದಿಟ್ಕೋ ಮಾಡು ಅಂತ ನೀವು ಕೊಟ್ಟೋರಲ್ಲ. ಅಂತಾದು ಇವತ್ತು ಕೊಟ್ರಲ್ಲ ಯಾಕ? ನಂದೆ ಕೊಂಬ ತೆಲಿ ನಂದು ಅದೆಲ್ಲ ವಿಚಾರ ಮಾಡಲಿಲ್ಲ ನಾನು. ಯಾಕೆ ನನ್ನ ಕೈಯಾಗ ಕೊಟ್ಟಿರು ತೆಗೆದಿಟ್ಕೊಳಕ ಅಂತೇಳಿ. ಈಗ ಲೆಕ್ಕ ಹರಿತೆ. ನೀವು ಮನೆ ರೊಕ್ಕ ಕೇಳಿದ್ರಲ್ಲ, ಇವರು ಕೊಡಲ್ಲ ಅಂದ್ರೆ ನಾನು ಕೊಡಬೇಡ ಅಂದೆ. ಅದಕ್ಕೆ ನಿಮ್ಗೆ ರೊಕ್ಕ ಸಿಕ್ಕಿಲ್ಲ. ಆ ಕಾರಣಕ್ಕೆ ನನ್ನ ಕೈಯಾಗ ರೊಕ್ಕ ಕೊಟ್ಟಂಗೆ ಮಾಡಿ ಹೊಳ್ಳೆ ಅದನ್ನ ಕದ್ದು ನಿಮ್ಮ ಮಗಳಿಗೆ ಕೊಡೋರು ನೀವು. ಏನು ಆಟ ಆಡ್ತೀರಿ ಅಂತಾನ ಅಲ್ಲ ನನಗೆ. ನಂದು ಒಂದು ಹುಚ್ಚು ತೆಲಿನ ಇದು ಎಂತ ನಂಬ್ತೇನೆ ನಾನು. ನಿಮ್ಮ ಬುದ್ಧಿ ಗೊತ್ತಿದ್ದು ಇಷ್ಟು ವರ್ಷದಾಗ ಒಮ್ಮೆ ನನ್ನ ಕೈಯಾಗ ಹಿರೇತನ ಕೊಟ್ಟಿಲ್ಲ ನೀವು. ಯಾವತ್ತು ರೂಪಾಯಿ ನನ್ನ ಕಣ್ಣಿಗೆ ತೋರಿಸ್ಲಂಗೆ ಇಟ್ಕೊಂತಿದ್ದವ್ರು ಏಕೈಕಿ ಅಷ್ಟು ರೊಕ್ಕ ನನಗೆ ತೆಗೆದಿಟ್ಕೋ ನಿನ್ನ ಗಂಡು ಕೇಳ್ದಾಗ ಕೊಡು ಅಂತ ಹಿರೇತನ ಕೊಟ್ರಲ್ಲ. ನಾನು ಅದನ್ನು ಅರ್ಥನ ಮಾಡ್ಕೊಲಿಲ್ಲಲ್ಲ. ಬಾ 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 ಹಿಂಗನ ಅತ್ತಿಯಾರ ಆತೋರಿ ಹಂಗಾರ. ಆಕೇನು ಸುಳ್ಳು ಹೇಳಕತ್ತಿಲ್ಲ. ಸುಳ್ಳು ಯಾರು ಹೇಳ್ತಾರಂತ ನನಗೂ ಗೊತ್ತು, ನಾ ಅಕ್ಕತಿ ಏನ್ರಿ ಅತ್ತಿಯಾರ. ನಾ ಏನಷ್ಟು ಹುಚ್ಚಲ್ಲ. ಇರಲಿ ಇರಲಿ ಇರಲಿ, ಇಂಥದೊಂದು ಆಟ ಆಡಿಬಿಟ್ರಲ್ಲ ನೀವು. ಅದಕ್ಕೆ ಹೇಳೋದು, ಕಾಯಂ ಒಬ್ಬ ಆದ್ರೆ ಕೊಲ್ಲೋರು 100 ಮಂದಿ ಇದ್ರು ಕಾಯಂ ಒಬ್ಬ ಇರ್ತಾನ ಅಂತೇಳಿ. ನಡಿಯವ ನಡಿ. ಏನ ಈ ನೀನು ನಿಮ್ಮ ಮಾವನ ಮುಂದೆ ಹೇಳಾರ್ದ ಚಲೋ ಮಾಡಿದಿ. ಹೇಳಿದ್ದೆ ಅಂದ್ರೆ ಉಲ್ಟಾ ನಮ್ಮ ಮೇಲೆ ತಿರುಗಿಸ್ತಿದ್ಲಿಕ್ಕಿ ಮುದೋಡಿ. ಇವ್ರ ಏನ ಮಾಡ್ಯಾರಪ್ಪ ನನಗೆ ಗೊತ್ತೇ ಇಲ್ಲ ಅಂತೇಳಿ 4 ಕಣ್ಣೀರು ಹಾಕಿ ಏನು ಆಮ್ಯಾಗ ಅದೊಂದು ದೊಡ್ಡ ರಂಪ ಮಾಡಿ ನನ್ನ ಗಂಡ ತಿರ್ಗಾ ಮತ್ತೆ ವಾಪಸ್ ನನ್ನ ಹೊಡೆದು ಹೋಗಿದ್ದ. ಅವ ಅಷ್ಟೆಲ್ಲ ನಂಬಿ ತಾಯಿ ಬುದ್ಧಿ ಹೇಳೋದಾಗಿತ್ತಂದ್ರೆ ನನ್ನ ಹಣೆ ಬಾರಿ ಯಾಕೆ ಹಿಂಗಿರ್ತಿತ್ತು. ಬಾ ಬಾ. ಅಯ್ಯೋ ಈಕಿ ದುರ್ಗವು ಹಾಯ್ಲಿ ಎಷ್ಟು ನಾಟಕ ಮಾಡಿಬಿಟ್ಲಿಕ್ಕಿ. ಛೇ ಅಲ್ಲ, ಆ ರೊಕ್ಕ ಹಾಳಾದ ನನ್ನ ಕಡೆ ತೆಗೆದರ ಇಟ್ಕೊಲಿಲ್ಲ ನಾನು. ಅತ್ತಾಗ ಇದೊಂದು ಹುಡುಗಿ ಹೆಂಗೆ ಕದ್ದು ಇಟ್ಕೊಂಡ್ಬಿಟ್ಲ. ನಾ ಹಂಗಾರೆ ಬರೋಬ್ಬರಿ ರೊಕ್ಕನ ಕೈಗೆ ಹತ್ತು ಬಿಡು ಅಂತ ನಾ ಮಾಡೀನಿ. ಭಾರಿ ಮೋಸ ಆತ್ ನನಗೆ.
ಈಗ ನೋಡು ಚಂದ್ರಕ್ಕ, ನಾನು ನಿನಗೆ ಕೊಟ್ಟಿದ್ದು ಸರ ಐತಲ್ಲ 2 ತೊಲೆ ಅಂತರೂ ಐತಿ, ಇನ್ನೂ 1 ಗ್ರಾಮ್ ಹೆಚ್ಚಿಗೆ ಐತಿ ಅಂತಲೇ ಹೇಳ್ಬೋದು. ಏನು ನಾನು ಹಿಂಗೆ ಕೊಡ್ತೇನೆ ಅಂದಿದ್ದೆ, ಕೊಟ್ಟೇನೆ. ನನ್ನ ಕಡೆ ಇದ್ದಿದ್ದಿಲ್ಲ, ಬೇರೆ ಏನೂ ಇದ್ದಿದ್ದಿಲ್ಲ ನನ್ನ ಕಡೆ ಕೊಡಾಕ, ಈಗ ಕೊಟ್ಟೇನೆ. ಹೌದಾ? ಇನ್ನು ಯಾವತ್ತೂ ಇದ್ರ ಬಗ್ಗೆ ಮಾತು ಬೇಡ. ನನ್ನ ಮಗಳ ಮನೆಗೆ ಹೋಗೋದು, ಏನು ನಿಮ್ಮವು ಕೊಡ್ಬೇಕಂತ ನೀ ಹೇಳೋದು, ಇವು ಯಾವ ಬೇಡ ಅಂತೇನೆ ನಾನು. ಯಾಕಂದ್ರೆ ಪಾಪ ಅದ್ರ ಪಾಡಿಗೆ ಅದು ಲಗ್ನ ಆಗಿ ಏನೋ ಒಂದು ಒಳ್ಳೆ ದಾರಿ ಕಂಡತಿ, ಒಂದು ಒಳ್ಳೆ ಮನೆ ಸೇರಿಸಿ, ಅದ್ರ ಪುಣ್ಯ ನಿನಗೆ ಎಲ್ಲಿ ಹೋಗೋದಿಲ್ಲ ಬಿಡ, ಪುಣ್ಯ ಬರ್ತೈತೆ ಯವ್ವ ನಿನಗೆ. ಆದ್ರೆ ಮತ್ತಲ್ಲಿ ಹೋಗಿ ಮಾತ್ರ ಈ ಸುದ್ದಿ ಎಬ್ಸ್ಬೇಡವ ಯವ್ವ. ಇಲ್ವ ಯವ್ವ, ನೀನು ಇಲ್ಲ ನೀ ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ. ಅಲ್ಲ ನನಗೇನು ಹೊಟ್ಟಿಗೆ ಅನ್ನ ತಿಂತೇನಂತ ಮಾಡಿ, ಸಗಣಿ ತಿಂತೇನಂತ ಮಾಡಿ ಅಟ್ಟು ಗೊತ್ತಾಗೋದಿಲ್ಲ ನನಗೆ. ನಾ ಹಂಗೆ ಮಾಡ್ತೇನೆ ನಾನು, ಏನಿಲ್ಲ ಅದೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇಷ್ಟಕ್ಕೆ ಅಲ್ಲ, ನೀ ಕೊಡೋದು ಕೊಟ್ಟುಬಿಟ್ಟಿದ್ರೆ ನಾನಾರ ಯಾಕೆ ಹೇಳಕ್ಕೆ ಹೋಗ್ತೇನೆ? ನೀ ಹೆಂಗೆ ಮಾತಾಡ್ತೀನಿ ನೋಡಿ, ನಿನಗರ ಚಲೋ ಅನ್ಸಕತ್ತೈತೇನೆ. ಕೊಡೋದು ಕೊಟ್ಟುಬಿಟ್ಟಿದ್ರೆ ನಾ ಮಾತಾಡಕ್ರೆ ಯಾಕೆ ಹೋಗಲಿ, ಅದನ್ನು ಹೇಳ ನನಗೆ ಫಸ್ಟ್. ಅಲ್ಲ ಅದೇನೋ ಸರಿ, ಆಯ್ತು ಬಿಡು, ಹೋಗ್ಲೇತ ಸುಮ್ಮನೆ ಯಾಕೆ ಆಗಿದ್ದನ್ನು ಕೆಬ್ರಕೊಂತ ಕುಂದ್ರೋದು, ಹೌದಿಲ್ಲ? ಹೆಂಗೆ ಅನಿಸ್ತು ನನ್ನ ಮಗಳ ಮನೆಗೆ ಹೋಗಿದ್ದೆಲ್ಲ? ಅಯ್ಯೋ ರಾಣಿಗತೆ ಅದಾಳ, ತುಗ ಬಂಗಾರದಂಗೆ ಅದಾಳ, ಮತ್ತೇನು ಕೇಳ್ತಿ? ನಿನ್ನ ಮಗಳು ಬಂದಿದ್ಲಲ್ಲ, ಹೆಂಗೆ ಅನಿಸ್ತೆ? ಆಕೆನ ಏನಾರು ಹೇಳಿರ್ಬೇಕಲ್ಲ? ಹೇಳಿದ್ಲು. ನಾವು ಅಂದ್ಕೊಂಡಷ್ಟು ಏನು ರೊಕ್ಕದ ಪಾರ್ಟಿ ಅಲ್ಲವೇ, ಸಣ್ಣ ಮನಿನೇ ಐತಿ. ನೀವು ನೋಡಿದ್ದು ಅವರ ಚಿಗವಾರ ಇದ್ದಿದ್ದ ಮನೆ, ಹುಡುಗಿರು ಮನೆ ಏನು ಅಂತ ಏನಿದೆ ಇಲ್ಲ, ನೀವು ನೋಡಿಲ್ಲನ ಅಂತ ಕೇಳಿಲ್ಲ. ನಾನು ಈಗಿನ ಮನೆ ನೋಡಿಲ್ವ, ಅವತ್ತು ಅದೇ ಮನೆ ತೋರಿಸಿದ್ರೆ ನಮ್ಮದು ಪರಿಸ್ಥಿತಿನೂ ಮೊದಲೇ ಹಿಂಗಿತ್ತಲ್ಲ, ನಾವು ಮನೆಗಿನ ಯಾರ್ಸು ಲೆಕ್ಕದಾಗರ ಇದ್ವ್ಯಾ, ಅದಕ್ಕೆ ನಾ ಏನು ಮಾತಾಡೋಕ್ಕೂ ಹೋಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ಇದ್ದಿದ್ದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವ, ಮತ್ತು ಅದಕ್ಕೆ ಸಲುವಾಗಿ ಮತ್ತೆ ಮನಸ್ಸು ಕೆಡಿಸ್ಕೊಬೇಡ ಅಂತ ಹೇಳಿ ಕಳ್ಸೀನಿ. ಏನು ಅಷ್ಟೇ. ಅಯ್ಯ ಬಿಡು, ಈ ಮನಿನೂ ಏನು ಕಡಿಮೆ ಇಲ್ಲ, ಎಂಥ ಚಂದ ಐತಿ. ಮೊದ್ಲೇಕ ಅತ್ತಿ ಮಾವನ ಕಾಟಿಲ್ಲ, ಅದನ್ನ ಹೇಳು. ಅತ್ತಿ ಮಾವನ ಕಾಟಿಲ್ಲದ ಮನಿ ಈಕಿದ ಹಿರೇತನ ಎಲ್ಲ ಪೂರ ಗೊತ್ತನ? ಹೌದಾ? ಹಂಗಾರೆ ಸರಿ, ನೀ ಇಷ್ಟು ಹೇಳಿಂದ ನನ್ನ ಮನಸ್ಸು ಇದಾಯ್ತು ಬಿಡ. ಹೌದು, ಅದು ಕರೆ ಅಲ್ಲ, ಅತ್ತಿ ಮಾವನ ಕಾಟಿಲ್ ಬಿಡೋದು ನನಗೆ ಗೊತ್ತಿದ್ದಿದ್ದ ವಿಚಾರ. ನಾ ಅದನ್ನು ಅನ್ಕೊಂಡಿದ್ದೆ, ಮತ್ತು ಈಕೇನೇನು ಹೇಳತ್ತಲ್ಲ ಲಕ್ಷಕ್ಕೆ ಬರಲಿಲ್ಲ ಅದು. ಆಗಲಿ ಬಿಡ, ಅತ್ತಿ ಮಾವ ಇಲ್ಲಲ್ಲ, ಆರಾಮ್ ಇರ್ತಾಳೆ ನನ್ನ ಮಗಳು. ಹಂಗಾರೆ ನಾ ಬರಲ್ಲ, ನಿನ್ನ ಗಂಡು ಬರೋ ಹೊತ್ತಾತೀವ, ಮತ್ತೆ ಬಂದು ಒದರ್ಕೊಂತ ನಿಂತ್ರೆ ಸುಮ್ಮನೆ ನನಗೂ ಸರಿ ಅನ್ಸಂಗಿಲ್ಲ. ಸರ ಮಾತ್ರ ಚಂದ ಐತಿ, ಒಯ್ದು ಸೀದಾ ನನ್ನ ಮಗಳಿಗೆ ಕೊಡ್ತೇನೆ. ಒಯ್, ಹಳೆ ತುಕ್ಕದ ಬಂಗಾರ ಚಲೋ ಐತಿ ಒಯ್. ನಮ್ಮ ಅವ್ವಗ ನಮ್ಮ ಅಪ್ಪ ಮಾಡಿಸಿದ್ದು, ಅಲ್ಲ ನಮ್ಮ ಅಪ್ಪ ಮಾಡಿಸಿದ್ದಲ್ಲ, ಅವ್ರ ಹೌದು, ಅವ್ರ ಅತ್ತಿಯರ ಕಾಲದ್ದು ಗೊತ್ತನ? ಹೌದನ? ಆಗ್ಲ ಒಯ್, ಹಾಳಾಗಿ ಹೋಗು, ಶಟದ್ ಹೋಗು, ಹೊಟ್ಟಾಗ ಸಂಟಕತ್ ನೆನೆಸ್ಕೊಂಡ್ರೆ ಬಂಗಾರದ ಸರ, ಬಂಗಾರದಂತದ ಅನ್ನತ್ತೀನಿ ನಾನು. ನೋಡು, ಬಂಗಾರದ ಸರ ನೀನು ಹೆಣಕ್ಕೆ ಕೊಡೋದಾತು. ನನ್ನ ಮಗಳು ಆರಾಮಾಗಿರಲಿ ಅಂತೇಳಿ ಮತ್ತೇನು ಮಾಡ್ಬೇಕು, ಕೊಡಲೇಬೇಕಲ್ಲ, ಅದಕ್ಕೆ ಕೊಡೋದಾಗೈತಿ ಬಾಳೆ ಎತ್ತಾಗ. ಹೋಗ್ಲಿ ಬಿಡ, ಇದರ ಒಂದು ಪರ್ಲ್ ಹರಿತಲ್ಲ.